ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಗಣಿತಕ್ಕೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾಕೆ ತಡ, ನೇರವಾಗಿ ಪ್ರಶ್ನೆಗಳನ್ನು ಪ್ರಾರಂಭ ಮಾಡೋಣ. ಸೊ ಪ್ರಶ್ನೆ ಈ ಥರ ಇದೆ. ಇನ್ ಆ್ಯನ್ ಎಕ್ಸಾಮಿನೇಷನ್ ಎ ಬಾಯ್ ಹೂ ಗೆಟ್ಸ್ ಎ ಟೋಟಲ್ ಆಫ್ 360 ಮಾರ್ಕ್ಸ್ ಈಸ್ ಟೋಲ್ಡ್ ದ್ಯಾಟ್ ಈ ಹ್ಯಾಸ್ ಸ್ಕೋರ್ಡ್ ಓನ್ಲಿ 45%. ಅಂದರೆ ಅವನು 360 ಮಾರ್ಕ್ಸನ್ನು ತೊಗೊಂಡಿದ್ದಾನೆ, ಅದು 45% ಆಯಿತು. ಇನ್ ದಟ್ ನೆಕ್ಸ್ಟ್ ಎಕ್ಸಾಮಿನೇಷನ್ ವಾಟ್ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ಡಸ್ ಹಿ ಗೆಟ್ ಇಫ್ ಹಿ ಸೆಕ್ಯೂರ್ಸ್ ಎ ಟೋಟಲ್ ಆಫ್ 600 ಮಾರ್ಕ್ಸ್? ಅಂದರೆ ಮುಂದಿನ ಪರೀಕ್ಷೆಯಲ್ಲಿ ಅವನು 600 ಮಾರ್ಕ್ಸನ್ನು ತೊಗೊಂಡ್ರೆ ಎಷ್ಟು ಪರ್ಸೆಂಟೇಜನ್ನು ತೊಗೊಂಡಿದ್ದಾನೆ ಅಂತ ಹೇಳಿಬಿಟ್ಟು ನಾವಿಲ್ಲಿ ಉತ್ತರವನ್ನು ಕಂಡುಹಿಡಿಬೇಕಾಗುತ್ತೆ. ಸೊ ಯಾವ ರೀತಿ ಈ ಥರದ ಲೆಕ್ಕವನ್ನು ಕೊಟ್ಟಾಗ ನೀವು ಮಾಡಬೇಕು ಅಂತ ಅನ್ನೋದಾದರೆ, ಸೊ ತುಂಬ ಸಿಂಪಲ್ ಆಗಿ ಈ ಲೆಕ್ಕವನ್ನು ಮಾಡ್ಬೋದು. ಮೊದಲು ಅವನು ತಗೊಂಡಂಥದ್ದು 360 ಮಾರ್ಕ್ಸು 45% ಆಗಿತ್ತು. ಅಂದರೆ ಸೊ ಟೋಟಲ್ ಮಾರ್ಕ್ಸು ನಿಮಗೆ ಏನಾಗಿರುತ್ತಪ್ಪ ಅಂದರೆ, ಟೋಟಲ್ ಮಾರ್ಕ್ಸು ಗೊತ್ತಿಲ್ಲ, ಕಂಡುಹಿಡಿಯೋಣ. ಟೋಟಲ್ ಮಾರ್ಕ್ಸ್ ಕನ್ಸಿಡರ್ಡ್ ಆ್ಯಸ್ ಎಕ್ಸ್. ಸೊ ಟೋಟಲ್ ಮಾರ್ಕ್ಸಲ್ಲಿ 45% ಅಂತ ಅಂದರೆ ಔಟ್ ಆಫ್ 45, 100ಗೆ ಔಟ್ ಆಫ್ 45 ಇದು 360 ಆಯಿತು. ಅಂದರೆ ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ ನಮಗೆ ಬೇಕಾಗಿದೆ ಈಗ. ಸೊ ವಿ ಹ್ಯಾವ್ ಟು ಫೈಂಡ್ ದ ಟೋಟಲ್ ಮಾರ್ಕ್ಸ್ ಹಿಯರ್. ಸೊ ಎಕ್ಸ್ ಈಸ್ ಈಕ್ವಲ್ ಟು 360 ಇಂಟು 100/45 ಆಗುತ್ತೆ. ಓಕೆ, 360 ಡಿವೈಡೆಡ್ ಬೈ 100 ಇಂಟು 100/45 ಆಗುತ್ತೆ. ಸೊ ನೀವು ಇದನ್ನು ಎಗೈನ್ ಕ್ಯಾನ್ಸಲ್ ಮಾಡಿದರೆ ಏನಾಗುತ್ತೆ ನೋಡಿ, ಕ್ಯಾನ್ಸಲ್ ಮಾಡೋಣ. 5ಇಂದ ಕ್ಯಾನ್ಸಲ್ ಮಾಡೋದಾದರೆ 5 9s, 5 2s 10, 0. ಸೊ 9ಇಂದ ಕ್ಯಾನ್ಸಲ್ ಮಾಡಿ, 9 4 ಅಂದರೆ 9 4s 36, 0 ಆ್ಯಸ್ ಇಟ್ ಈಸ್. ಓಕೆ, ಸೊ 4 2s 8 ಅಂದರೆ 800 ಮಾರ್ಕ್ಸು ನಿಮಗಿಲ್ಲಿ ಟೋಟಲ್ ಮಾರ್ಕ್ಸ್ ಆಗಿ ಇತ್ತು ಅಂತ ಗೊತ್ತಾಗುತ್ತೆ. ಸೊ ಅವನು ಎಷ್ಟು ತಗೊಂಡಿದ್ದಾನೆ ಈಗ? ಹೀ ಸೆಕ್ಯೂರ್ಡ್, ಹೌ ಮಚ್ ಈ ಸೆಕ್ಯೂರ್ಡ್? ಸೊ 600 ಮಾರ್ಕ್ಸ್ ಮೀನ್ಸ್ ಔಟ್ ಆಫ್ 800 ಹೀ ಗಾಟ್ 600 ಇಂಟು 100 ವಿ ಗೆಟ್ ಅ ಪರ್ಸೆಂಟೇಜ್. 0 ಈ 0s ಕ್ಯಾನ್ಸಲ್ ಆಯಿತು. ಸೊ ಮತ್ತೆ 2ಇಂದ ಕ್ಯಾನ್ಸಲ್ ಮಾಡಿದರೆ 2 4s 2 3s. ಓಕೆ, 0 0 ಆ್ಯಸ್ ಇಟ್ ಈಸ್. ಎಗೈನ್ ಮತ್ತೆ 4ಇಂದ 4 7s 2 ಉಳಿತು, 4 5s 20. ಸೊ 75% ಆಗುತ್ತೆ. ಸೊ 75% ಅವನು 600 ಮಾರ್ಕ್ಸನ್ನು ತಗೊಂಡಾಗ ಬರುತ್ತೆ. ಸೊ ಕ್ಲಿಯರ್ ಆಯ್ತಲ್ಲ? ಸೊ 75 ಅನ್ನೋದು ನಿಮ್ಮ ಆಪ್ಷನಲ್ಲಿದೆ, ಡಿನಲ್ಲಿದೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್. ಎ paper is in the form of a square. Of the side 20 cm. Semicircles are drawn inside the square paper on two opposite sides as diameter. The semicircular portions are cut off. The area of the remaining paper is. So options 400 minus 2 pi. Option B 200 pi. Option C 400 minus 100 pi. Option D 400 minus 200 pi. ಓಕೆ, ಈ ಒಂದು ಕ್ವಶನನ್ನು ನೀವು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಸಣ್ಣ ಡಯಾಗ್ರಾಮನ್ನು ಹಾಕ್ಕೋಬೇಕಾಗತ್ತೆ. ಸೊ ಡಯಾಗ್ರಾಮನ್ನು ನಾನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಸ್ಕ್ವೇರ್ ಪೇಪರ್ ಇದೆ. ಓಕೆ, ಈ ಸ್ಕ್ವೇರ್ ಪೇಪರಲ್ಲಿ ಇದನ್ನ ಡಯಾಮೀಟರ್ ಆಗಿ ಈ ಸೈಡನ್ನು ಡಯಾಮೀಟರ್ ಆಗಿ ತಗೊಂಡ್ರೆ ಒಂದು ಸರ್ಕಲ್ ಬಂದು ಸೆಮಿ ಸರ್ಕಲ್, ಹೌದಲ್ವಾ? ದಿಸ್ ಈಸ್ ಒನ್ ಸರ್ಕಲ್ ಆ್ಯಂಡ್ ದಿಸ್ ಈಸ್ ಅನದರ್ ಸರ್ಕಲ್. ಸೊ ದಿಸ್ ಈಸ್ ಅ ಸೆಂಟರ್. ಯಾಕೆಂದರೆ ಅವರು ಡಯಾಮೀಟರ್ ಆಗಿ ತೊಗೊಂಡಿದ್ದಾರೆ 2 ಸೆಮಿ ಸರ್ಕಲನ್ನು. ಈ ಸರ್ಕಲ್ ಇರೋ ಜಾಗವನ್ನು ಕಟ್ ಮಾಡಿ ತೆಗೆದ್ರೆ ಇದು ಒಂದು ಸೈಡು 20 ಸೆಂಟಿಮೀಟರ್ ಅವರೇ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಆಲ್ಸೋ 20 ಸೇಮ್, ಯಾಕೆಂದರೆ ಇದು ಸ್ಕ್ವೇರ್ ಆಗಿರೋದ್ರಿಂದ ಆಲ್ ದ ಸೈಡ್ಸ್ ಆರ್ ಈಕ್ವಲ್, ರೈಟ್? ಸೊ ಈಗ ಇದರ ಒಂದು ರಿಮೈನಿಂಗ್ ಏರಿಯಾ, ಈ ವೈಟ್ ಪಾರ್ಟ್ ಏನಿದೆಯಲ್ಲ, ಸೊ ಅದನ್ನು ನಾವು ಕಂಡುಹಿಡಿಬೇಕಾಗಿದೆ. ಸೊ ಓಕೆ, ಕಂಡುಹಿಡಿಯೋಣ. ತುಂಬ ಸಿಂಪಲ್ ಆಗಿ ಆಪ್ಷನ್ಸನ್ನು ನೀವು ನೋಡ್ತಾ ಇದ್ದೀರಿ, ಯಾವ ರೀತಿ ಅಂತ ನೋಡೋಣ. ಈಗ ನನಗೆ ಈ ರಿಮೈನಿಂಗ್ ಪೋರ್ಷನ್ ಇಂದು ಏರಿಯಾ ಬೇಕು. ಸೊ ಏರಿಯಾ ಆಫ್ ರಿಮೈನಿಂಗ್ ಅಂದರೆ ನಾವು ಕಟ್ ಮಾಡಿದಾಗ ಏನಾಗುತ್ತೆ? ಟೋಟಲ್ ಏರಿಯಾ ಆಫ್ ದ ಸ್ಕ್ವೇರ್, ಇದು ಟೋಟಲ್, ಮೈನಸ್ ಏರಿಯಾ ಆಫ್ ಸೆಮಿ ಸರ್ಕಲ್ಸ್, ಹೌದಲ್ಲ? ಸೆಮಿ ಸರ್ಕಲ್ಸ್. ಸೊ ಈಗ ಏರಿಯಾ ಆಫ್ ದ ಸ್ಕ್ವೇರ್ ಏನಾಗುತ್ತೆ? 20 ಇಂಟು 20 ಅಂದರೆ ನೀವು ಡೈರೆಕ್ಟಾಗಿ ಬರಿಬೋದು 400 ಆಗುತ್ತೆ, ಹೌದಲ್ಲ? ಮೈನಸ್ ಆಫ್ ಈ ಸೆಮಿ ಸರ್ಕಲಿನ ಒಂದು ಇದು 20 ಸೆಂಟಿಮೀಟರ್ ಅಂದರೆ ಇದು 10 ಸೆಂಟಿಮೀಟರ್ ಇರುತ್ತೆ ರೇಡಿಯಸ್ಸು, ನಿಮ್ಗೆ ಗೊತ್ತಿರಲಿ. 10 ಸೆಂಟಿಮೀಟರ್ ಇದ್ದಾಗ ಪೈ ಆರ್ ಸ್ಕ್ವೇರ್ ಅಂತ. ಸೊ ಪೈ ಆರ್ ಸ್ಕ್ವೇರ್ ಇದು ಹಾಫ್ ಪೈ ಆರ್ ಸ್ಕ್ವೇರ್, ಇದು ಕೂಡ ಹಾಫ್ ಪೈ ಆರ್ ಸ್ಕ್ವೇರ್, ಟೋಟಲ್ ಪೈ ಆರ್ ಸ್ಕ್ವೇರ್ ಅಂತ ಬರ್ಕೊಂಡ್ರೆ ಇದು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಎರಡು ಸೇರಿ ಒಂದು ಸರ್ಕಲ್ ಅಂತ ನಾವು ತಗೋಬಹುದು. ಸೊ ಇದನ್ನು ನಾವು ಡೈರೆಕ್ಟಾಗಿ
ಪೈ ಆರ್ ಸ್ಕ್ವೇರ್ ಅಂತ ಬರ್ಕೋಬೋದು. ಸೊ ಆರ್ ಅಂದರೆ ನಿಮ್ಗೆ ಗೊತ್ತಿದೆ 400 ಮೈನಸ್ ಪೈ ಹಾಗೆ ಇರಲಿ, ಇದು ಆರ್ ಅಂದರೆ 10 ಸ್ಕ್ವೇರ್ ಆಗುತ್ತೆ. 10 10s 100 ಅಲ್ವಾ. ಸೊ 400 ಮೈನಸ್ 100 ಪೈ ಆಗುತ್ತೆ. ಸೊ 400 ಮೈನಸ್ 100 ಪೈ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ದಿಸ್ ಈಸ್ ಇನ್ ಯುವರ್ ಆಪ್ಷನ್ ಸಿ. ಕ್ಲಿಯರ್? ಸೊ ಅರ್ಥ ಆಯ್ತಲ್ಲ, ಭಾಳ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಈ ಪೈ ಆರ್ ಸ್ಕ್ವೇರ್ ಹೆಂಗೆ ಬಂತು ಅಂತಂದರೆ ಆಫ್ ಇಂಟು ಪೈ ಆರ್ ಸ್ಕ್ವೇರ್ ಪ್ಲಸ್ ಆಫ್ ಇಂಟು ಪೈ ಆರ್ ಸ್ಕ್ವೇರ್. ಸೊ ಇದನ್ನು ನಾನು ಡೈರೆಕ್ಟಾಗಿ ಪೈ ಆರ್ ಸ್ಕ್ವೇರ್ ಅಂತ ಬರೆದಿದ್ದೀನಿ. ಈ ಒಂದು ಈಕ್ವೇಷನ್ ಹೇಗೆ ಬಂತು ಅನ್ನೋದನ್ನು ನಿಮಗೆ ನಾನು ತೋರಿಸಿದ್ದೀನಿ. ಯಾಕಂದರೆ ಇದು ಸೆಮಿ ಸರ್ಕಲ್, ಇದು ಸೆಮಿ ಸರ್ಕಲ್ ಅಲ್ವಾ. ಸೊ ಡೈರೆಕ್ಟಾಗಿ ಪೈ ಆರ್ ಸ್ಕ್ವೇರ್ ಬರೆದಿದ್ದೀನಿ. ಆರ್ ಅಂದರೆ 10, ಯಾಕೆಂದರೆ 20ಯಲ್ಲಿ ಅರ್ಧ. ನಿಮಗೆ ಗೊತ್ತಾಯ್ತು ಈಗ. ಸೊ ದಿಸ್ ಈಸ್ ಕ್ಲಿಯರ್. ಇದೇ ಥರ ಪ್ರಶ್ನೆಗಳು ಬೇರೆ ಬೇರೆ ಪರೀಕ್ಷೆಯಲ್ಲಿ ಬರುತ್ತೆ. ಲಾಸ್ಟ್ ಇಯರ್ GPSTR ಅಲ್ಲಿ ಈ ಥರದ ಒಂದು ಕ್ವಶನನ್ನು ನೀವು ನೋಡಿದ್ದೀರಿ. ಸೊ ಭಾಳ ಸಿಂಪಲ್ ಆಗಿ ಇದನ್ನು ಸಾಲ್ವ್ ಮಾಡ್ಬೋದು. ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್, ರೈಟ್? ನೆಕ್ಸ್ಟ್ ಕ್ವಶನ್. The population of a village increases by 5% every year. If the population this year is 4,200, then the population ಲಾಸ್ಟ್ ಇಯರ್ ವಾಸ್. ಸೊ ಕಳೆದ ವರ್ಷದಲ್ಲಿ ಎಷ್ಟಿತ್ತು ಅಂತ. ಸೊ ಪ್ರತಿ ವರ್ಷ 5% ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಈ ವರ್ಷ 4,200 ಇದೆ. ಅದನ್ನು ನಾವು ಹೇಗೆ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೊ ಕಳೆದ ವರ್ಷ ಇದ್ದಿದ್ದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡೋಣ ಅಂದರೆ ಲಾಸ್ಟ್ ಇಯರ್ ಪಾಪ್ಯುಲೇಷನನ್ನು ಕಂಡುಹಿಡಿಬೇಕಪ್ಪ ಅಂತಂದರೆ, ಸೊ ಒಂದು ಪಾಪ್ಯುಲೇಷನ್ ಎಕ್ಸ್ ಅಂತ ನಾವು ಕನ್ಸಿಡರ್ ಮಾಡಿದರೆ ಅದರ ಒಂದು 5% ಇನ್ಕ್ರೀಸ್ ಆಗಿದೆ. 5/100 ಅಲ್ವಾ. ಸೊ ದಿಸ್ ಈಸ್ ಇನ್ಕ್ರೀಸಿಂಗ್ ಪರ್ಸೆಂಟೇಜು ಪ್ಲಸ್ ಏನದು ಕಳೆದ ವರ್ಷದ ಪಾಪ್ಯುಲೇಷನ್ ಎಕ್ಸ್ ಅಂತ ಆದರೆ, ಸೊ ಎಕ್ಸ್ನ ಒಂದು 5% ಇನ್ಕ್ರೀಸು, ಇವೆರಡೂ ಸೇರಿದರೆ ಈ ವರ್ಷದ ಪಾಪ್ಯುಲೇಷನ್ ಆಗುತ್ತೆ ನೋಡಿ. ಸೊ ಎಕ್ಸ್ ಲಾಸ್ಟ್ ಇಯರ್ ಪಾಪ್ಯುಲೇಷನ್ನು, ಸೊ ಎಕ್ಸ್ ಇಂಟು 5/100 ಇದು ಇನ್ಕ್ರೀಸ್ಡ್ ಪರ್ಸೆಂಟೇಜು, ಅಂದರೆ ಈ ವರ್ಷದ್ದು 4,200, ಇವೆರಡೂ ಸೇರಿದರೆ 4,200. ಸೊ ಇದನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ 5 1s 5 2s ಅಂದರೆ ಏನಾಯ್ತು, ಇದು x/20 ಆಯಿತು, ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 4,200 ಆಯಿತು. ಹೌದಲ್ಲ, 4,200. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಇದಕ್ಕೇನಿಲ್ಲ ಅಂದರೆ 1 ತೊಗೊಂಡು ಇದನ್ನು 20ನ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಸೊ ಡಿನಾಮಿನೇಟ್ರಲ್ಲಿ ತೊಗೊಂಡ್ರೆ ಎಕ್ಸ್ ಪ್ಲಸ್ 20x ಆಗುತ್ತೆ. ಸೊ ದ್ಯಾಟ್ ಈಸ್ ಈಕ್ವಲ್ ಟು 4,200 ಆಯಿತು, ರೈಟ್? ಸೊ ಈಗ ಈ 20ನ ಆಚೆ ಕಡೆ ಕಳಿಸಿದರೆ 21x ಇಸ್ ಈಕ್ವಲ್ ಟು 4,200 ಇಂಟು 20 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 4,200 ಓಕೆ ಇಂಟು 20/21 ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, 21 1s 21 2s ಇಲ್ಲಿ 0 0 ಆಗೇ ಇರುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ 2 2s 4 000, ಅಂದರೆ ಕಳೆದ ವರ್ಷದ ಪಾಪ್ಯುಲೇಷನ್ನು 4,000 ಇತ್ತು ಅನ್ನೋದು ನಮಗಿಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಈ 4,000 ಅನ್ನೋದು ಎಲ್ಲಿದೆ, ಆಪ್ಷನ್ ಏನಲ್ಲಿದೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೀವು ಬೇರೆ ಯಾವುದೇ ಮೆಥಡಲ್ಲಿ ಕೂಡ ಸಾಲ್ವ್ ಮಾಡ್ಬೋದು. ಸೊ ದಿಸ್ ಈಸ್ ವಾಟ್ ದ ಬೆಸ್ಟ್ ಮೆಥಡ್. ಅಂದರೆ ಈ ವಿತೌಟ್ ಫಾರ್ಮುಲಾ ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಲ್ವಾ? ಗೋ ಟು ದ ನೆಕ್ಸ್ಟ್ ಒನ್. So next question. The ratio between the length and the breadth of the rectangular field is 5:3. If the area of the field is 540 square meter, what is the difference between the length and breadth in meters? ಒಂದು ಸ್ಕ್ವೇರ್ ಫೀಲ್ಡ್ ಇದೆ, ಓಕೆ, ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಇದೆ. ಸೊ ಕನ್ಸಿಡರ್ ದಿಸ್ ಇಸ್ ಅ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್. ಒಂದು ರೆಕ್ಟ್ಯಾಂಗ್ಯುಲರ್ ಫೀಲ್ಡನ್ನು ನಾವು ತಗೊಳ್ಳೋದಾದರೆ ಇದರ ಒಂದು ಲೆಂತು 5x ಆಗಿರುತ್ತೆ, ಇದು ಬ್ರೆಡ್ತು 3x ಆಗಿರುತ್ತೆ. ಸೊ ಇವೆರಡು ಕೊಟ್ಟಿದ್ದಾರೆ, ಏರಿಯಾನು ಕೂಡ ಕೊಟ್ಟಿದ್ದಾರೆ. ಏರಿಯಾ 540 ಇದೆ. ಸೊ ಇವೆರಡರ ಒಂದು ಲೆಂತು ಮತ್ತು ಬ್ರೆಡ್ತಿನ ಡಿಫರೆನ್ಸ್ ಏನು ಅಂತ ಕೇಳಿದ್ದಾರೆ. ಹೌದಲ್ಲ, ಮೊದಲು ನಾವು ಎಕ್ಸನ್ನು ಕಂಡುಹಿಡ್ಕೋಬೇಕು. ಏನು ಅಂತ ನಮ್ಗೆ ಗೊತ್ತು, ಏರಿಯಾ ಆಫ್ ಏನು ರೆಕ್ಟ್ಯಾಂಗಲ್, ಏನು ಫಾರ್ಮುಲಾ, ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಸೊ ಹೌದಲ್ಲ, ಲೆಂತ್ ಅಂದರೆ 5x ಇಂಟು 3x. ಸೊ ಏರಿಯಾ ಅವರೇ ಕೊಟ್ಬಿಟ್ಟಿದ್ದಾರೆ, ಎಷ್ಟಿದೆ 540 ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಅಂತ ಕೊಟ್ಟಿದ್ದಾರೆ. ಸೊ ಬೈ ದಿಸ್ ನೀವೇನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು. 5 3 ಸೊ ಕಂಡುಹಿಡೀರಿ. ಯಾವ ಥರ ಕಂಡುಹಿಡಿತೀರಾ? 5 3 15 ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 540. ಸೊ ನಮಗೆ ಎಕ್ಸ್ ಸ್ಕ್ವೇರ್ ಮಾತ್ರ ಬೇಕು. 540 ಡಿವೈಡೆಡ್ ಬೈ 15 ಆಗುತ್ತೆ. ಸೊ 15ರಿಂದ ನೀವು ಕ್ಯಾನ್ಸಲ್ ಮಾಡಿ ಡೈರೆಕ್ಟಾಗಿ ಎಷ್ಟು ಬರುತ್ತೆ ಇದಕ್ಕೆ ಉತ್ತರ ಅಂದರೆ 36 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 6 6 36 ಅಲ್ವಾ. ಸೊ 6 ಇಸ್ ದ ಆನ್ಸರ್. ಸೊ ಎಕ್ಸ್ನ ಬೆಲೆ ನಿಮಗೆ 6 ಬರುತ್ತೆ. ಸೊ ಓಕೆ, ಕ್ಲಿಯರ್ ಕಾಣಿಸ್ತಿದೆಲ್ಲ. ಸೊ 6 ಆಗುತ್ತೆ. ಈ ಎಕ್ಸ್ನ ಬೆಲೆ ಬಂದ ಮೇಲೆ
ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಲೆಂತ್ ಮತ್ತು ಬ್ರೆಡ್ತನ್ನು ಕಂಡುಹಿಡ್ಕೊಳ್ಳಿ. ಸೊ ಲೆಂತ್ ಈಸ್ ಈಕ್ವಲ್ ಟು 5x. ಸೊ 5 ಇಂಟು 6 5 6 30. ಬ್ರೆಡ್ತ್ ಕೊಟ್ಟಿದ್ದಾರೆ ಎಷ್ಟು, ಅವರ 3x ಅಂತ ತೊಗೊಂಡಿದ್ವಿ ನಾವು. 3 ಇಂಟು 6 ಎಷ್ಟಾಯಿತು, 6 3 18. ಇವರ ಡಿಫ್ರೆನ್ಸನ್ನು ಕಂಡುಹಿಡಿದ್ರೆ ನೀವು ಎಷ್ಟಾಗುತ್ತೆ, ಸೊ ಮೈನಸ್ ಮಾಡಿ, ಯು ವಿಲ್ ಗೆಟ್ ದ ಕರೆಕ್ಟ್ ಆನ್ಸರ್ 12. ಸೊ 12 ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ದಿಸ್ ಈಸ್ ಯುವರ್ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ, ಭಾಳ ಸಿಂಪಲ್ ಆಗಿ ನೀವು ಲೆಕ್ಕವನ್ನು ಸಾಲ್ವ್ ಮಾಡ್ಬೋದು. ಹಾಗೆಯೇ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದು ಕೂಡ ತುಂಬ ಸುಲಭವಾದಂತಹ ಲೆಕ್ಕ ಆಗಿದೆ, ಸೊ ಅರ್ಥ ಮಾಡ್ಕೋಬೇಕಷ್ಟೇ. ಎಸ್, someone was asked to write the value of 2 to the power of 5 into 9 to the power of 2. He wrote it as 2592. The difference between the obtained and actual value ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಇದನ್ನು ನಾವು ಮೊದಲು ಸಿಂಪ್ಲಿಫೈ ಮಾಡಕ್ಕೆ ಕೊಟ್ಟಿದ್ವಿ, ಅವರು ಈ ಉತ್ತರವನ್ನು ಬರೆದಿದ್ದಾರೆ. ಹಾಗಾದರೆ ಇದು ಸರಿ ಇದೆಯಾ ಅಥವಾ ನಾವು ಒರಿಜಿನಲ್ ಉತ್ತರಕ್ಕೂ ಏನಾದರೂ ಇದಕ್ಕೂ ಡಿಫ್ರೆನ್ಸ್ ಇದೆಯಾ ಅಂತ ಕೇಳಿದರೆ, ಸೊ ಆಪ್ಷನ್ಸಲ್ಲಿ ಬೇರೆ ಬೇರೆ ಉತ್ತರಗಳನ್ನು ನೋಡ್ತಾ ಇದ್ದೀವಿ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋದಾದರೆ ಬಹಳ ಸಿಂಪಲ್ಲು. ಅದಕ್ಕೆ ಮುಂಚೆ ಇದರ ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಆಗುತ್ತಾ ಅಂತ ನೋಡ್ಕೊಳ್ಳೋಣ. ಇದನ್ನು ಬೇರೆ ಬೇರೆ ಥರ ಮಾಡ್ತಾರೆ, ನಾನು ಸಿಂಪಲಾಗಿ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಇದನ್ನು 2 ಇಂದ ಡಿವೈಡ್ ಮಾಡ್ತಾ ಹೋದರೆ 2 ನೋಡಿ, 2 1s 2 2s 4, 1 ರಿಮೈನಿಂಗು, 2 9s 2 6 ರೈಟ್. ಮತ್ತು 2 6 2 4s 2 8s. ಸೊ ನಿಮ್ಗೆ ಇದು ಈಸಿ ಆಗಿರೋದ್ರಿಂದ ನಾನು ಇದನ್ನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಹೋಗಲ್ಲ, ಭಾಳ ಸಿಂಪಲ್ ಆಗಿ ನೀವು ಮಾಡ್ಬೋದು. 2 1s 2 6 2. ನೀವು ಬೇರೆ ಯಾವುದೇ ಮೆಥಡಲ್ಲಿ ಕೂಡ ಸಾಲ್ವ್ ಮಾಡಿ, ಬಟ್ ಇಲ್ಲಿ ನೋಡಿ, ಇಲ್ಲಿ ಪ್ರೈಮ್ ನಂಬರ್ ತಗೋಬೇಕಂತಿಲ್ಲ, 9 ಇರೋದ್ರಿಂದ ಡೈರೆಕ್ಟಾಗಿ 9 9s ತಗೋತೀನಿ. ಓಕೆ, ಕೌಂಟ್ ಮಾಡಿ, 1 2 3 4 5. 2 to the power of, we can write it as 2 to the power of 5 into 9 to the power of 2. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಆಫ್ ದಿಸ್. ಸೊ ಇಲ್ಲಿ ಅದೇ ಉತ್ತರನೇ ಇದೆ. ಸೊ ಹಾಗಾಗಿ ಇವೆರಡರ ಡಿಫ್ರೆನ್ಸ್ ಏನಾಗುತ್ತೆ ಅಂತಂದರೆ 0 ಆಗಿರುತ್ತೆ. ಸೊ ಅಲ್ಟಿಮೇಟ್ಲಿ ಅವರ್ ಆನ್ಸರ್ ಈಸ್ 0. ಕ್ಲಿಯರ್ ಆಯಿತಾ? ಬಹಳ ಸಿಂಪಲ್ ಆಗಿ ಈ ಉತ್ತರವನ್ನು ನಾವು ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ನಂಬರ್ ವುಡ್ ಬಿ ಆ್ಯಡೆಡ್ ಟು ಈಚ್ ಆಫ್ ದ ನಂಬರ್ 8 21 13 and 31 so that the resulting numbers in this order form a proportion. ಸೊ ಅವು ಪ್ರಪೋರ್ಷನಲ್ ಇರಬೇಕಾದ್ರೆ ನಾವು ಯಾವ ನಂಬರನ್ನು ಆ್ಯಡ್ ಮಾಡಬೇಕಾಗತ್ತೆ ಅಂತ ಕೇಳಿದ್ದಾರೆ. ಸೊ ಪ್ರಪೋರ್ಷನಲ್ ಇದ್ದಾಗ ಇದಕ್ಕೆ ಏನು ಮಾಡೋದು ಅಂದರೆ, ಇದಕ್ಕೆ ಉತ್ತರದಿಂದನೇ ಪ್ರಶ್ನೆಗೆ ಕಂಡುಹಿಡ್ಕೋಬೋದು. 2 ಮೆಥಡ್ ನಾನು ನಿಮಗೆ ತಿಳಿಸ್ತೀನಿ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಪರೀಕ್ಷೆಯಲ್ಲಿ ಬರಿಬೋದು. ಸೊ ಮೆಥಡ್ 1. ಸೊ ಫಸ್ಟ್ ಮೆಥಡಲ್ಲಿ ನಾನು ನಿಮಗೆ ಒಂದು ಮೆಥಡ್ ಆಪ್ಷನ್ಸಿಂದನೇ ಕಂಡುಹಿಡಿಯುವಂಥದ್ದು. ಸೊ ಇಲ್ಲಿ ಏನು ಕೊಟ್ಟಿದ್ರು, 8 + x divided by 21 + x is equal to 13 + x divided by 31 + x. ಸೊ ದಿಸ್ ಈಸ್ ವಾಟ್ ದ ಪ್ರಪೋರ್ಷನ್. ಈ ರೀತಿ ಆಗಬೇಕದು. ಈಗ ನಾನು ಇಲ್ಲಿ 2 ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇಫ್ ವಿ ಪುಟ್ ದ ವ್ಯಾಲ್ಯೂ x is equal to 2, ಆಗ ಏನಾಗುತ್ತೆ, ಯಾವ ನಂಬರನ್ನು ಆ್ಯಡ್ ಮಾಡಿದಾಗ 2 ಹಾಕಿದಾಗ ಏನಾಗುತ್ತೆ ನೋಡಿ, ಡೈರೆಕ್ಟಾಗಿ ಅದು 10/23 ಆಗುತ್ತೆ. is equal to 13 + 2 ಅಂದರೆ 15/33 ಆಗುತ್ತೆ. ಸೊ ದೀಸ್ ಆರ್ ನಾಟ್ ಈಕ್ವಲ್ ಅಲ್ವಾ? ಸೊ ಇದು ಬರೋದಿಲ್ಲ, ಅಂದರೆ 2 is not a solution of this ಅಂತೇಳಿ. ಸೊ ಎರಡನೇದು ನಾನೇನು ಮಾಡ್ತಾ ಇದ್ದೀನಿ, ಪುಟ್ x is equal to 3. ಸೊ 3ನ ಹಾಕಿದಾಗ ಏನಾಗುತ್ತೆ ನೋಡಿ, ಇದಕ್ಕೆ ಇಫ್ ಯು ಪುಟ್ ದ 3 ವ್ಯಾಲ್ಯೂ 3, ಇದು 11 ಆಗುತ್ತೆ ಬೈ, ಸೊ 3 24 ಆಗುತ್ತೆ. ಈಸ್ ಈಕ್ವಲ್ ಟು ಎಗೇನ್ ಇಲ್ಲಿ 16/34 ಆಗುತ್ತೆ. ದಿಸ್ ಈಸ್ ಆಲ್ಸೋ ನಾಟ್ ಈಕ್ವಲ್. ಸೊ ಇದು ಕೂಡ ಸೊಲ್ಯೂಷನ್ ಅಲ್ಲ. ಇನ್ನು ಒಂದು x is equal to 5 ಇದೆ, ಅದನ್ನು ಅಪ್ಲೈ ಮಾಡಿ ನೋಡೋಣ. ಸೊ 5 ಹಾಕಿದರೆ ಎಷ್ಟಾಗುತ್ತೆ ಇದು, ಸೊ ದಿಸ್ ಈಸ್ 13/26 is equal to 18/36. ಇದು ನೋಡಿ, 13 1 13 2 1/2, 18 1 18 2. ಸೊ ದಿಸ್ ಈಸ್ 1/2ಗೆ ಈಕ್ವಲ್ ಆಯಿತು. ಸೊ 5 is the answer ಡೈರೆಕ್ಟಾಗಿ ನೀವು ಹೇಳ್ಬೋದು. ಸೊ ಇದು ಆನ್ಸರಿಂದನೇ ಪ್ರಶ್ನೆಯನ್ನು ಕಂಡುಹಿಡ್ಕೊಳ್ಳುವಂಥ ರೀತಿ, ಅಥವಾ ನೀವು ಬರ್ಕೊಳ್ಬೇಕಾದ್ರೆ ಈ ರೀತಿ ಕೂಡ ಬರ್ಕೋಬೋದು. 8:21:13:31 ಅಂತ ಇದಕ್ಕೆ ನೀವು ಆ್ಯಡ್ ಮಾಡಿದರೆ ಇದು 13:26 18:36 ಆಗುತ್ತೆ. ಸೊ ಇದನ್ನು ನೀವು ಮೀಡಿಯನ್ ಕಂಡುಹಿಡಿದ್ರೆ ಕರೆಕ್ಟ್ ಉತ್ತರ ಬರುತ್ತೆ. ಸೊ ಓಕೆ, ಬಟ್ ನಿಮಗೆ ಇದು ಬೇಡ ಸರ್, ಇನ್ನೊಂದು ಮೆಥಡ್ ತಿಳಿಸ್ಕೊಡಿ ಅಂತಂದರೆ, ಸೊ ಇನ್ನೊಂದು ಮೆಥಡ್ ಇದೆ. ಸೊ ಯು ಹ್ಯಾವ್ ಟು ಪುಟ್ ಅನದರ್ ಫಾರ್ಮುಲಾ ಈಸ್ ದೇರ್ ಇನ್ ದಿಟ್. ಇದಕ್ಕೊಂದು ಫಾರ್ಮುಲಾ ಇದೆ, ಅದೇನಪ್ಪ ಅಂತಂದರೆ ಕನ್ಸಿಡರ್ ದ ರೇಷ್ಯೂ. ಆ ರೇಷ್ಯೋನ ನಾವು ನೋಡೋದಾದರೆ A:B is as C:D ಅಂತ ನಾವು ಇದನ್ನು ಕನ್ಸಿಡರ್ ಮಾಡಿದರೆ ಒಂದು ಫಾರ್ಮುಲಾ ಇದೆ. ದಿಸ್ ಈಸ್ ಮೆಥಡ್ 2. ಹೆಂಗೆ ಇದು ಅಂತ ಹೇಳಿದ್ರೆ
ನೋಡಿ ಇಲ್ಲಿ ನಮ್ಗೆ ಗೊತ್ತಿದೆ ಎ ಇಸ್ ಈಕ್ವಲ್ ಟು 8 ಕೊಟ್ಟಿದ್ದಾರೆ, ಬಿ ಇಸ್ ಈಕ್ವಲ್ ಟು 21 ಕೊಟ್ಟಿದ್ದಾರೆ, ಸಿ ಇಸ್ ಈಕ್ವಲ್ ಟು 13 ಇದೆ ಆ್ಯಂಡ್ ಡಿ ಇಸ್ ಈಕ್ವಲ್ ಟು 31 ಇದೆ. ಸೊ ಅದೆಲ್ಲ ನೀವು ನೋಡ್ಕೊಂಡಿದ್ದೀರಿ. ಇದಕ್ಕೆ ಒಂದು ಫಾರ್ಮುಲಾ ರಿಕ್ವೈರ್ಡ್ ನಂಬರ್ ವಿಚ್ ವಿ ಹ್ಯಾವ್ ಟು ಆ್ಯಡ್ ಅಂತಂದಾಗ, ಅಂದರೆ ನಂಬರ್ ಏನಪ್ಪ ಇದು, ಬಿ ಸಿ ಮೈನಸ್ ಎ ಡಿ ಡಿವೈಡೆಡ್ ಬೈ ಎ ಪ್ಲಸ್ ಡಿ ಮೈನಸ್ ಆಫ್ ಬಿ ಪ್ಲಸ್ ಸಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಸೂತ್ರಕ್ಕೆ ನೀವು ಅಪ್ಲೈ ಮಾಡಿ. ಬಿ ಸಿ ಅಂದರೆ ಬಿ ಮತ್ತು ಸಿ ಇವೆರಡನ್ನು ನೀವು ಮಲ್ಟಿಪ್ಲಿಕೇಶನ್ ಮಾಡಿದರೆ ನಿಮಗೆ 273 ಬರುತ್ತೆ. ಇನ್ನು ಎ ಡಿ ಮಾಡಿದರೆ ಎಷ್ಟು ಬರುತ್ತೆ, 248 ಬರುತ್ತೆ. ಇನ್ನು ಎರಡು ಎ ಮತ್ತು ಡಿನ ಆ್ಯಡ್ ಮಾಡಿದರೆ ನಿಮಗೆ 39 ಬರುತ್ತೆ, ಇದು 34 ಬರುತ್ತೆ. ಸೊ ಇವನ್ನ ಮತ್ತೆ ಅಗೈನ್ ಆ್ಯಂಡ್ ನೀವು ಸಿಂಪ್ಲಿಫೈ ಮಾಡೋದಾದರೆ, ಸೊ ನೋಡಿ ತುಂಬ ಸಿಂಪಲ್ ಆಗಿ ಇದು ಮೈನಸ್ ಮಾಡಿದಾಗ 25 ಬರುತ್ತೆ, ಇದು 5 ಬರುತ್ತೆ. 5 1 5 5 ಸೊ ಆನ್ಸರ್ ಈಸ್ 5. ಈ ರೀತಿ ಮಾಡಿದರೂ ಕೂಡ 5 ಬರುತ್ತೆ, ಆ ರೀತಿ ಮಾಡಿದರೂ ಕೂಡ 5 ಬರುತ್ತೆ. ಸೊ ಎರಡರಲ್ಲಿ ಯಾವುದು ನಿಮಗೆ ಈಸಿ ಅನಿಸುತ್ತೋ ಅದನ್ನು ನೀವು ಮಾಡಿ, ಓಕೆನಾ. ಅಥವಾ ನಿಮಗೆ ಬೇರೆ ಮೆಥಡ್ ಗೊತ್ತಿದ್ರೂ ಕೂಡ ನೀವು ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 17. ದ ಪೆರಿಮೀಟರ್ ಆಫ್ ದ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಈಸ್ 6 times ದ ಲೆಂತ್ ಆಫ್ ಇಟ್ಸ್ ಶಾರ್ಟೆಸ್ಟ್ ಸೈಡ್. ದ ರೇಷಿಯೋ ಆಫ್ ದ ಸೈಡ್ಸ್ ಆರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಲಂಬಕೋನ ತ್ರಿಭುಜದಲ್ಲಿ, ಓಕೆನಾ, ಇದು ವಿಕರ್ಣ ಇದೆ, ಇದು ಲಂಬಕೋನ ಇದೆ. ಸೊ ಇಲ್ಲಿ ಶಾರ್ಟೆಸ್ಟ್ ಸೈಡ್ ಅಂತ ನಾವು ಕನ್ಸಿಡರ್ ಮಾಡೋದಾದರೆ ಇದು ಶಾರ್ಟೆಸ್ಟ್ ಅಂತ ತಗೊಳ್ಳೋಣ. ಇದೊಂದು ಇವೆರಡು ಸ್ವಲ್ಪ ದೊಡ್ಡವು ಅಂತ ತಿಳ್ಕೊಂಡ್ರೆ, ಈ ಶಾರ್ಟೆಸ್ಟ್ ಸೈಡ್ ಏನಿದೆಯಲ್ಲ ಇದರ 6ರಷ್ಟು ಅದರ ವಿಸ್ತೀರ್ಣ ಇರುತ್ತಂತೆ. ಹಾಗಾದರೆ ಆ ಸೈಡ್ಸಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪೆರಿಮೀಟರ್ ಇರುತ್ತೆ, ಪೆರಿಮೀಟರ್ ಅಂತ. ಸೊ ನೋಡ್ಬೋದು ನೀವು ಇಲ್ಲಿ ಶಾರ್ಟೆಸ್ಟ್ ಅಂದಾಗ ಡೈರೆಕ್ಟಾಗಿ ಇದಕ್ಕೆ ಯಾವುದೇ ಸೊಲ್ಯೂಷನ್ ಬೇಡ. ಇವನು ಕೂಡಿ 5 3 8 ಒಂದು 9 ಆಗುತ್ತೆ. ಇದು 1 6 6, ಸೊ 6 9 ಮ್ಯಾಚ್ ಆಗಲ್ಲ, ಬಿಟ್ಟಾಕಿ. ಅಂದರೆ ಪೆರಿಮೀಟರ್ ಕಂಡುಹಿಡಿಯೋಣ. ಸೊ ನೀವು ಆ ರೀತಿ ಮಾಡಿದಾಗ ನಿಮಗೆ ಉತ್ತರ ಸಿಗುತ್ತೆ. ಸೊ ಈಗ ನೋಡಿ, ಹೀಗೆ ಇದೇನೆ ಎಲ್ಲಾನು ಚೆಕ್ ಮಾಡ್ಬೋದು. ಸೊ ಇಲ್ಲಿ ಆಪ್ಷನ್ ಡಿನ ಚೆಕ್ ಮಾಡಿ. 13 12 5 ಇವನ್ನ ನೀವು ಕೂಡಿದಿರೆ ನಿಮ್ಗೆ ಉತ್ತರ ಸಿಗುತ್ತೆ. ಸೊ 13 12 ಆ್ಯಂಡ್ 5 ಕೂಡಿ ನೀವು ಪೆರಿಮೀಟರ್ ಸಿಗುತ್ತೆ. ಸೊ 10 ಇಲ್ಲಿ 1, ಸೊ 30 ಆಯಿತು, ಹೌದಲ್ಲ. ಸೊ ಇಲ್ಲಿ ಶಾರ್ಟೆಸ್ಟ್ 13 12 5 ಅಂತ ಇದೆ. 13 12 ಅಲ್ಲ, 5 ಶಾರ್ಟೆಸ್ಟ್ ಆಗಿರೋದ್ರಿಂದ 5 × 6 = 30, ಹೌದಲ್ವಾ. ಸೊ 5 ಈಸ್ ದ ಶಾರ್ಟೆಸ್ಟ್ ಒನ್ and 6 times of that is equal to 30 and perimeter is also 30. So this is your answer. ಗೊತ್ತಾಯ್ತಾ ಹೆಂಗೆ ಅಂತ? ಅದಕ್ಕೇನು ಜಾಸ್ತಿ ರಿಸ್ಕ್ ಬೇಕಾಗಿಲ್ಲ, ಇವನ್ನೆಲ್ಲ ನೀವು ಮಾಡೋ ಅವಶ್ಯಕತೆನೂ ಇಲ್ಲ, ಮನಸ್ಸಲ್ಲೇ ನೀವು ಲೆಕ್ಕ ಹಾಕ್ಬೋದು. ಬಟ್ ಫಾಸ್ಟಾಗಿ ಕೂಡಬೇಕಾಗುತ್ತೆ, ದಟ್ ಈಸ್ ವಾಟ್ ದ ಮೈನ್ ಥಿಂಗ್. ಮತ್ತೊಂದು ಪ್ರಶ್ನೆ. ಸೊ ಈ ಕ್ವಶನ್ ಕೂಡ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಮೇಲೇ ನೀವು ಮಾಡ್ಬೋದು, ಅಥವಾ ಬೇರೆ ಮೆಥಡಲ್ಲಿ ಕೂಡ ನೀವು ಮಾಡ್ಬೋದು. ಸೊ ದಟ್ ಈಸ್ ಲೆಫ್ಟ್ ಟು ಯು ಓನ್ಲಿ. ಪ್ರಶ್ನೆ ಈ ಥರ ಇದೆ. 14 pumps are equal capacity can fill a tank in 6 days. If the tank has to be filled in 4 days, the number of extra pumps needed. ಅಂದರೆ 14 ಪಂಪುಗಳು ಒಂದೇ ಕೆಪಾಸಿಟಿಯನ್ನು ಹೊಂದಿದ್ದಾವೆ. ಅವು 6 ದಿನದಲ್ಲಿ ಒಂದು ಟ್ಯಾಂಕನ್ನು ತುಂಬಿಸ್ತವೆ. ಹಾಗಾದರೆ 4 ದಿನದಲ್ಲಿ ತುಂಬಿಸ್ಬೇಕಪ್ಪ ಅಂತಂದರೆ ಇನ್ನು ಎಷ್ಟು ಪಂಪನ್ನು ನಾವು ಆ ರೀತಿಯಾದ ಸಾಮರ್ಥ್ಯವುಳ್ಳ ಪಂಪ್ಗಳನ್ನು ಹಾಕಬೇಕು ಅಂತ. ಇದು ಭಾಳ ಜನ ಭಾಳ ಮೆಥಡಲ್ಲಿ ಮಾಡ್ತಾರೆ. ಸೊ ನಿಮಗೆ ಡೈರೆಕ್ಟ್ ಮೆಥಡ್ ಕೂಡ ಹೇಳ್ತೀನಿ, ಅಥವಾ ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ಇನ್ನೂ ಬೇರೆ ಮೆಥಡು ಕೂಡ ಹೇಳ್ತೀನಿ. ಸೊ ಸಿಂಪಲ್ ಮೆಥಡ್ ಅಂತ ಹೇಳಿದರೆ ನಿಮಗೆ ಕನ್ಫ್ಯೂಸ್ ಆಗಬಹುದು ಐ ಥಿಂಕ್. ಸೊ ನಾನೇ ಇಲ್ಲಿ ನಿಮ್ಗೊಂದು ಮೆಥಡನ್ನು ತಿಳಿಸ್ಕೊಡ್ತೇನೆ. ಸೊ ನೋಡಿ, ಸೊ 14 ಪಂಪ್ ಸೆಟ್ಗಳಿದ್ದಾವೆ, ಇವು 6 ದಿನಕ್ಕೆ ತುಂಬಿಸ್ತವೆ. ಹಾಗಾದರೆ ನನಗೆ 4 ದಿನಕ್ಕೆ ಬೇಕು ಅಂತ ಕೇಳಿದರೆ, ಸೊ ನೋಡಿ 4ರಿಂದ ನೀವು 2 2 2 3 2 1 2 7 7 3 21 ಪಂಪ್ಗಳು ಬೇಕಾಗುತ್ತೆ. ಈಗ ಆಲ್ರೆಡಿ ನಮ್ಮ ಹತ್ರ ಎಷ್ಟಿದ್ದಾವೆ, 14 ಪಂಪ್ ಇದ್ದಾವೆ. ಅಂದರೆ 21ರಲ್ಲಿ 14 ಕಳೆದ್ರೆ ನೀವು 7 ಪಂಪ್ ಸೆಟ್ ಎಕ್ಸೆಟ್ರಾ ಅಂದರೆ ಎಕ್ಸ್ಟ್ರಾ ಬಂದರೆ ನಮಗೆ ತುಂಬುತ್ತೆ ಅಂತ. ಸೊ ಇದು ಕೆಲವರಿಗೆ ಅರ್ಥ ಆಗಲ್ಲ, ಇದು ನಾವು ಶಾರ್ಟ್ಕಟ್ಟಲ್ಲಿ ನಾವು ಮಾಡ್ತೇವೆ. ಸೊ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಬೇಕಂದರೆ ನೋಡಿ, 7 ಆನ್ಸರ್ ಬರುತ್ತೆ, ಗೊತ್ತಾಯಿತು. ಬಟ್ ಇನ್ನೂ ಸಿಂಪಲ್ ಆಗಿ ಹೇಳೋದಾದರೆ, ಈ ಕಡೆ ಒಂದು ಕಡೆ ಪಂಪ್ ಬರ್ಕೊಳ್ಳಿ, ಪಂಪು, ಈ ಕಡೆ ಸೈಡು ನೀವು ಡೇಸ್ ಬರ್ಕೊಳ್ಳಿ, ಓಕೆನಾ. ಸೊ ಪಂಪ್ಸಲ್ಲಿ 14 ಪಂಪ್ ಇದ್ದು ಮತ್ತೆ ಎಷ್ಟು ಅಂತ ಗೊತ್ತಿಲ್ಲ. ಡೇಸ್ 14ಕ್ಕೆ 6 ದಿನದಲ್ಲಿ ತುಂಬಿಸ್ತಾ ಇದ್ವು, ಇನ್ನು 4 ದಿನಕ್ಕೆ ನನಗೆ ಬೇಕಾಗಿದೆ. ಸೊ ಅಲ್ಲಿ ಎಕ್ಸ್ ಅಂತ ಬರ್ಕೊಂಡಿದ್ದೀನಿ. ಇದು ನೋಡಿ, ಪಂಪ್ಗಳ ಸಂಖ್ಯೆ ಜಾಸ್ತಿ ಆದರೆ ದಿನಗಳ ಸಂಖ್ಯೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ, ಇನ್ವರ್ಸ್ ಪ್ರಪೋರ್ಷನ್. ಎಂಥ ಪ್ರಪೋರ್ಷನ್ ಇದು, ಇನ್ವರ್ಸ್ ಪ್ರಪೋರ್ಷನ್, ವಿಲೋಮ ಅನುಪಾತ. ಎಂಥ ಅನುಪಾತ, ವಿಲೋಮ ಅಥವಾ ಇನ್ವರ್ಸ್, ಓಕೆನಾ. ಸೊ ಹಾಗಾಗಿ ಇವೆರಡನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು. 14 is to x
ಇಲ್ಲಿ 4:6 ಆಗುತ್ತೆ. ಸೊ ಮೀನು ಮತ್ತು ಮೀಡಿಯನ್ ಇವನ್ನ ತಗೊಂಡು ಎಕ್ಸ್ಟ್ರೀಮ್ಸು ಮತ್ತು ಮೀನ್ಸ್ ಇವನ್ನ ಮಲ್ಟಿಪ್ಲೈ ಮಾಡಿ ತಗೊಳ್ಳಿ. ಸೊ 4 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 14 ಇಂಟು 6. ಸೊ ಎಕ್ಸ್ ಇಸ್ ಈಕ್ವಲ್ ಟು 14 ಇಂಟು 6 ಬೈ 4 ಹೌದಲ್ಲ. 2 2s 2 3s, ಸೊ 2 1s 2 7s 7 3s 21 ಆಗುತ್ತೆ. ಟೋಟಲ್ ನಮಗೆ ಪಂಪ್ ಸೆಟ್ಟು 21 ಬೇಕಾಗುತ್ತೆ. ಸೊ ಅಲ್ಲಿ ಏನು ಕೇಳಿದ್ರು ಎಷ್ಟು ಎಕ್ಸ್ಟ್ರಾ ಬೇಕು ಅಂತ. ಸೊ ವಿ ಆಲ್ರೆಡಿ ಹ್ಯಾವಿಂಗ್ 14, 21 ಮೈನಸ್ 14 ಯು ವಿಲ್ ಗೆಟ್ 7 ಪಂಪ್ಸ್. ಸೊ 7 ಇಸ್ ದ ಆಪ್ಷನ್ ಏನಲ್ಲಿದೆ ಅದು. ಅರ್ಥ ಆಯ್ತಲ್ಲ. ಈ ರೀತಿ ಕೂಡ ನೀವು ಪರೀಕ್ಷೆಯಲ್ಲಿ ಲೆಕ್ಕವನ್ನು ಬಿಡಿಸ್ಬೋದು. ಸೊ ಒಂದು ಕಡೆ ಪಂಪ್ಸು, ಒಂದು ಕಡೆ ಡೇಸು. ಬಟ್ ಹಾಗೆ ಮಾಡಬೇಡಿ, ವಿಲೋಮ ಅನುಪಾತ ಆಗಿರೋದ್ರಿಂದ ಉಲ್ಟಾ ಮಾಡ್ಕೋಬೇಕು, ಇವನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಸೊ ಆ ಸ್ಟೆಪ್ಪನ್ನು ನೀವು ಕಲೀರಿ. ಓಕೆನಾ. ಎಸ್, ಮುಂದಿನ ಪ್ರಶ್ನೆ ಈ ಥರ ಇದೆ. ದ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಈಸ್ ಕಟ್ ಬೈ 20% ಟು ರಿಸ್ಟೋರ್ ಇಟ್ ಟು ಇಟ್ಸ್ ಫಾರ್ಮರ್ ವ್ಯಾಲ್ಯೂ. ದ ನ್ಯೂ ಪ್ರೈಸ್ ಮಸ್ಟ್ ಬಿ ಇನ್ಕ್ರೀಸ್ಡ್ ಬೈ 24%, 25%, 20% ಆ್ಯಂಡ್ 18% ಅಂತ ಇದೆ. ಒಂದು ಯಾವುದೋ ಒಂದು ವಸ್ತುವಿನ ಬೆಲೆಯನ್ನು 20% ಕಡಿಮೆ ಮಾಡಿಬಿಟ್ಟು ಅವ್ರು ಇಟ್ಟಿದ್ದಾರೆ. ಮತ್ತು ಒರಿಜಿನಲ್ ಆಗಬೇಕಪ್ಪ ಅಂತಂದರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡಬೇಕು. ಇದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಸರ್. 20% ಕಡಿಮೆ ಮಾಡಿದ್ರಲ್ಲ, ಅದನ್ನೇ 20% ಜಾಸ್ತಿ ಮಾಡಿಬಿಟ್ರೆ ಆಯಿತು ಅಂತ 20 ಅಂತ ಹಾಕಿಬಿಡ್ಬೇಡಿ. ಸೊ ಇಟ್ ಈಸ್ ರಾಂಗ್. ಹೇಗೆ ಅಂತ ಒಂದು ಲಾಜಿಕಲ್ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇದು ನೋಡಲಿಕ್ಕೆ ಈಸಿ ಅನಿಸುತ್ತೆ, ಸ್ವಲ್ಪ ಡಿಫಿಕಲ್ಟೇನೆ. ಬಟ್ ನಾನು ಬೇರೆ ಬೇರೆ ಥರ ಮಾಡ್ತಾರೆ. ಬಟ್ ನಾನು ನಿಮಗೆ ವಿತೌಟ್ ಫಾರ್ಮುಲಾ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಸೊ ಕನ್ಸಿಡರ್ ದಟ್ ಅಮೌಂಟ್ ಅಂದರೆ ಕಾಸ್ಟ್ ಪ್ರೈಸನ್ನು ನಾನು 100 ಅಂತ ತಗೊಳ್ತೀನಿ. ಲೆಟ್ ಇದು ನಾನು ತಗೊಂಡಿರೋದು. ಸಿ ಪಿ ಇಸ್ ಈಕ್ವಲ್ ಟು 100. ನಾನು ಇಲ್ಲಿ 20 ರೂಪಾಯಿ ಕಡಿಮೆ ಮಾಡಿದರೆ, ಸೊ 100 ಮೈನಸ್ 20 ಅಂದಾಗ ನನಗೆ 80 ರುಪೀಸ್ ಆಯ್ತದು. ಈಗ ಸೆಲ್ಲಿಂಗ್ ಪ್ರೈಸು 80 ರುಪೀಸಿಗೆ ಡ್ರಾಪ್ ಆಯಿತು. ಆಗಲಿ. ಈಗ ನಾನು ಈ 80 ರುಪೀಸ್ಗೆ ನಾನೇನು ಮಾಡಬೇಕು ಅಂತ ಹೇಳಿದ್ರೆ, ಎಗೈನ್ ನಾನು ವಾಪಸ್ ಅದನ್ನು 100ಗೆ ಮಾಡಬೇಕಾಗಿರುತ್ತೆ ಅಲ್ವಾ. ಅದಕ್ಕೆ ನಾನೇನು ಮಾಡ್ತೀನಿ, ಈ 80 ರುಪೀಸ್ಗೆ ಓಕೆನಾ ಏನು ಮಾಡಬೇಕು, ವಿ ಹ್ಯಾವ್ ಟು ಆ್ಯಡ್ ಇಟ್ ವಾಟ್ ವಿ ಹ್ಯಾವ್ ಟು ಆ್ಯಡ್ ಇಟ್, ಒಂದು ಪರ್ಸೆಂಟೇಜ್ ಆಫ್ ಅಮೌಂಟನ್ನು ನಾನು ಆ್ಯಡ್ ಮಾಡಬೇಕು. ಎಷ್ಟು, 80 ರುಪೀಸಿಗೆ ಎಷ್ಟು ಪರ್ಸೆಂಟೇಜು ಗೊತ್ತಿಲ್ಲ, ಬೈ 100 ಇವೆರಡೂ ಕೂಡಿದರೆ ಇಸ್ ಈಕ್ವಲ್ ಟು ನನ್ನ ಒರಿಜಿನಲ್ ವ್ಯಾಲ್ಯೂ ಬರಬೇಕು, 100 ರುಪೀಸ್ ಆಗಬೇಕು ಹೌದಲ್ಲ. ಸೊ ಕಾಸ್ಟ್ ಪ್ರೈಸ್ಗೆ ನನಗೆ ಈಕ್ವಲ್ ಆಗಬೇಕದು. ಅಂದರೆ 80 ರುಪೀಸ್ ಆ್ಯಸ್ ಇಟ್ ಈಸ್ ಹಾಕಿದ್ದೀನಿ. ಆ 80 ರುಪೀಸ್ಗೆ ಎಷ್ಟು ಪರ್ಸೆಂಟೇಜನ್ನು ನಾನು ಇದಕ್ಕೆ ಆ್ಯಡ್ ಮಾಡಬೇಕು ಅಂತ. ಸೊ ಈಗ ನೋಡಿ, ನಿಮ್ಗೆ ಕ್ಲಿಯರ್ ಅರ್ಥ ಆಗಿದೆ ಅನ್ಕೊತೀನಿ. ಈ ಝೀರೋ ಕ್ಯಾನ್ಸಲ್ ಆಗುತ್ತೆ. ಸೊ 80 ಪ್ಲಸ್ 8x ಬೈ 10 ಆಯಿತು ಹೌದಲ್ಲ, ಇಸ್ ಈಕ್ವಲ್ ಟು 100. ಕ್ಲಿಯರ್ ಆಯಿತಾ. ಭಾಳ ಸಿಂಪಲಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನನಗೆ ಇಲ್ಲಿ 8x ಬೈ 10 ಇಸ್ ಈಕ್ವಲ್ ಟು 100 ಮೈನಸ್ 80 ಹೌದಲ್ಲ. ಸೊ 100 ಮೈನಸ್ 80 ಅಂದರೆ ಎಷ್ಟು, 20. ಸೊ ಈಗ ಮುಂದೆ ನನಗೆ ಎಕ್ಸ್ ಮಾತ್ರ ಬೇಕು. ಈ 20 ಅಲ್ಲೇ ಇರುತ್ತೆ, ಇಂಟು 10 ಡಿವೈಡ್ ಬೈ 8 ಆಗುತ್ತೆ ಹೌದಲ್ಲ. ಯಾಕೆ ಅಂತ ನಿಮಗೆ ರೂಲ್ಸ್ ಎಲ್ಲ ಗೊತ್ತಿದೆ. ಇದನ್ನು ಕ್ಯಾನ್ಸಲ್ ಮಾಡಿ ನಿಮಗೆ ಉತ್ತರ ಬರುತ್ತೆ ಎಷ್ಟಪ್ಪ ಅಂದರೆ 25%. ಅಂದರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂದರೆ ದ ಪರ್ಸೆಂಟೇಜ್ ವಿ ಹ್ಯಾವ್ ಟು ಇನ್ಕ್ರೀಸ್ 25. ಸೊ ದಿಸ್ ಈಸ್ ಇನ್ ಯುವರ್ ಆಪ್ಷನ್ ಬಿ. ನಾವು ಮೊದಲು ಕೇಸ್ ಮಾಡಿದ್ದೆಷ್ಟು 20 ಅಂತ, ಆದರೆ 20 ಕರೆಕ್ಟ್ ಅಲ್ಲ, 25% ಕರೆಕ್ಟು. ಸೊ ವಿತೌಟ್ ಫಾರ್ಮುಲಾ ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗಲಿ ಅಂದರೆ ವಿಡಿಯೋನ ಮತ್ತೆ ರಿವ್ಯೂ ಮಾಡಿ ನೋಡ್ಕೊಳ್ಳಿ, ಚೆನ್ನಾಗಿ ಅರ್ಥ ಆಗುತ್ತಾ. ಸೊ ಗೋ ಟು ದ ನೆಕ್ಸ್ಟ್ ಒನ್. ಇದೇ ಥರ ಬೇರೆ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಪರೀಕ್ಷೆಗೆ ಉತ್ತಮ ಅಂಕಗಳು ಗಳಿಸಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಸುಧಾಕರ್ ಪರ್ಚೇಸ್ಡ್ ಎ ಬೈಸಿಕಲ್ ಫಾರ್ ₹1640 ಆ್ಯಂಡ್ ದೆನ್ ಹಿ ಸೋಲ್ಡ್ ಇಟ್ ಫಾರ್ 25% ಪ್ರಾಫಿಟ್. ಅವನು 25% ಪ್ರಾಫಿಟ್ಟಿಗೆ ಅದನ್ನು ಮಾರ್ತಾನೆ. ದ ಸೆಲ್ಲಿಂಗ್ ಪ್ರೈಸ್ ಆಫ್ ಅನ್ ಬೈಸಿಕಲ್ ಈಸ್ ಅಂತ ಕೇಳಿದ್ದಾರೆ. ಸೊ ಅವನಲ್ಲಿ 25% ಪ್ರಾಫಿಟ್ಟಿಗೆ ಮಾರಾಟ ಮಾಡಿದಾಗ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಭಾಳ ಸಿಂಪಲ್ ಆಗಿ ಇದನ್ನು ನೀವು ಮಾಡ್ಬೋದು. ಎಷ್ಟು ನಿಮಗೆ ವಿತೌಟ್ ಫಾರ್ಮುಲಾ ಅಥವಾ ವಿತ್ ಫಾರ್ಮುಲಾ. ವಿತೌಟ್ ಫಾರ್ಮುಲಾ ಒಂದು ಮೆಥಡನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹೇಗೆ ಅಂತಂದರೆ, ಅವನು ಈ ಒಂದು ಬೈಸಿಕಲನ್ನು ತೊಗೊಂಡಿದ್ದು ₹1640. ಅದು 25% ಪ್ರಾಫಿಟ್ ಮಾಡ್ತಾನೆ ಅಂದರೆ 25/100 ಅಂತ ಹಾಕಿ. ಸೊ ಪ್ರಾಫಿಟನ್ನು ಕಂಡುಹಿಡಿಯೋಣ ನಾವು ಈಗ. ಪ್ರಾಫಿಟ್ ಓಕೆ. ಸೊ ಯು ವಿಲ್ ಗೆಟ್ ಅ ಪ್ರಾಫಿಟ್ ಬೈ ದಿಸ್. ಸೊ ಈಗ ನೋಡಿ, ಇದು ಝೀರೋ ಕ್ಯಾನ್ಸಲ್ ಮಾಡಿ. ಸೊ ಇದು ಎರಡನ್ನೂ ನೀವು ಕ್ಯಾನ್ಸಲ್ ಮಾಡಿ ಅಮೌಂಟ್ ಕಂಡುಹಿಡಿದ್ರೆ ಸೊ ₹410 ಆಗುತ್ತೆ. ಅಂದರೆ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಹೌದಲ್ವ. ಸೊ ಕಾಸ್ಟ್ ಪ್ರೈಸು ₹1640 ಪ್ಲಸ್ ₹410 ಅಂತಂದರೆ 25% ಅವನಿಗೆ 2050 ಬಂತು. ಸೊ ದಿಸ್ ಈಸ್ ವಾಟ್ ಆಪ್ಷನ್ ಎ ಕರೆಕ್ಟ್ ಉತ್ತರ. ಸೊ ಇದು ಒಂದು ಮೆಥಡ್ ಓಕೆನಾ, ಮೆಥಡ್ 1. ಸೊ ಮೆಥಡ್
ಟು ನೀವು ಮಾಡಬೇಕಂದ್ರೆ ಬೇರೆ ಥರ ವಿತ್ ಫಾರ್ಮುಲಾ ನೀವು ಫಾಲೋ ಮಾಡೋದಾದ್ರೆ ಇದಕ್ಕೂ ಕೂಡ ಇದೆ. ಏನಂತಂದರೆ ಸೊ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಏನು 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್, ಓಕೆ, ಡಿವೈಡೆಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್. ಸೊ ಈ ಒಂದು ಫಾರ್ಮುಲಾಕ್ಕೆ ಹಾಕಿ ನೀವು ಮಾಡ್ಬೋದು 100 ಪ್ಲಸ್ 25% ಇಂಟು 1640 ಡಿವೈಡೆಡ್ ಬೈ 100. ಸೊ ಇದನ್ನು ನೀವು 125 ಇಂಟು 1640 ಡಿವೈಡೆಡ್ ಬೈ 100. ಸೊ ಇದನ್ನು ಎಗೈನ್ ನೀವು ಸಾಲ್ವ್ ಮಾಡಿದರೆ ನಿಮಗೆ ಅದೇ ಉತ್ತರ ಬರುತ್ತೆ 2050. ಓಕೆ, ಸೊ ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೆ ಅದನ್ನು ನೀವು ಫಾಲೋ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್, so please press the like button. Thank you.